ಈಗ ನಾವು ಸಾಂಖ್ಯರು ಹೇಳ್ತಾರಲ್ಲ, ಈಗ ವಿಳೆದೆಲೆ, ಅಡಕೆ ಮತ್ತೆ ಸುಣ್ಣದಲ್ಲಿ ಇಲ್ದಿರುವಂತ ಕೆಂಪು ಅಂತ ಅದರ ಸಂಯೋಗದಿಂದ ಒಂದು ಪ್ರಾದುರ್ಭೂತವಾಯಿತು ಅಂತ ಹೆಚ್ಚು ಕಡಿಮೆ ಅದೇ ವಾದ. ಜ್ಞಾನ ಅಂತನ್ನೋದು ಜಡವಾದ ಪದಾರ್ಥಗಳಲ್ಲಿ ಇಲ್ಲ. ಮೆದುಳು ಜಡವಾದ್ದೇ. ಆದರೆ ಜಡವಾದ ಮೆದುಳಿನಲ್ಲಿ ಈ ರೀತಿಯಾದ ಸಂಯೋಗ ಸಂಸ್ಥಾನ ವಿಶೇಷದಿಂದ ಒಂದು ಜ್ಞಾನದ ಪ್ರಾದುರ್ಭಾವ ಆಗಿದೆ. ಸೊ ಇಟ್ ಈಸ್ ಅನ್ ಎಮರ್ಜೆಂಟ್ ಫೆನಾಮಿನನ್ ಅಂತ ಹೇಳ್ತಾರೆ. ಅದು ಏನ್ ಜೀವ, ಮನಸ್ಸು ಇಂಥದ್ದೆಲ್ಲ ಏನು ಪದಾರ್ಥಗಳಿಲ್ಲ. ಬ್ರೈನ್‌ನಲ್ಲಿ ಎಲ್ಲ ಕಾಗ್ನಿಷನ್ ಜ್ಞಾನ ನಾವೇನ್ ಕರಿತೀವಿ, ಆಲ್ ಕಾಗ್ನಿಟಿವ್ ಆಕ್ಟಿವಿಟೀಸ್ ಹ್ಯಾಪನ್ ವಿತ್ ಬ್ರೈನ್. ಹೇಗಾಯ್ತು ಅಂದ್ರೆ ಎಮರ್ಜ್ ಆಯ್ತು. ಇಟ್ಸ್ ಅನ್ ಎಮರ್ಜೆಂಟ್ ಫೆನಾಮಿನನ್ ಅನ್ನೋ ಮಾತನ್ನ ಆಡ್ತಾರೆ. ಇದಕ್ಕೆ ಪೂರಕವಾಗಿ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಜ್ಞಾನ ಎಮರ್ಜ್ ಆಗಿದೆ. ಅದು ಸಂಪೂರ್ಣ ಭೌತ. ಅದರಲ್ಲಿ ಜೈವಿಕ ಕೋಶಗಳು ಇಲ್ಲ, ಸೆಲ್‌ಗಳು ಇಲ್ಲ. ಸಂಪೂರ್ಣ ಭೌತ ಪದಾರ್ಥದಲ್ಲಿ ನಿಮಗೆ ಆಶ್ಚರ್ಯ ಆಗುತ್ತೆ. ಈ ಕಂಪ್ಯೂಟರ್‌ಗಳನ್ನ ಮಾಡೋದಕ್ಕೆ ಮೂಲ ಪದಾರ್ಥ ಯಾವುದು ಅಂತಂದ್ರೆ ಮರಳು, ಸಿಲಿಕಾ. ಅಂದ್ರೆ ನಾನು ತಮಾಷೆಗೆ ಹೇಳೋದುಂಟು ನನ್ನ ಕ್ಲಾಸ್‌ನಲ್ಲಿ. ಸೊ ವಿ ಹ್ಯಾವ್ ಮೇಡ್ ಸ್ಯಾಂಡ್ ಟು ಥಿಂಕ್ ಅಂತ. ಒಂದು ಮರಳಿನ ಕಣವನ್ನು ತಗೊಂಡು ಅದಕ್ಕೆ ಯೋಚನೆ ತಗೊಂಡು ಬಂದಿದ್ದೀವಿ ನಾವು. ಅಂದ್ರೆ ನಾವು ಅಂತಂದ್ರೆ ವಿಜ್ಞಾನದಲ್ಲಿ ಸ್ಯಾಂಡ್, ಸಿಲಿಕಾಯಿಂದ, ಮರಳಿಂದ ಜ್ಞಾನವನ್ನು ಉತ್ಪಾದನೆ ಮಾಡಿಬಿಟ್ಟಿದ್ದಾರೆ. ಅದರಿಂದ ನೋಡಿ ನಾವು ಇಷ್ಟು ದಿನ ಇದನ್ನೇ ಹೇಳ್ತಾ ಇದ್ದಿದ್ದು. ಅಂದ್ರೆ ಎಮರ್ಜೆಂಟ್ ಇದು. ಅಂದ್ರೆ ಜ್ಞಾನ ಅಂತನ್ನೋದು ಯಾವುದೋ ಒಂದು ಸಂಸ್ಥಾನ ವಿಶೇಷದಿಂದ ಯಾವತ್ತೋ ಒಂದ್ಸಲ ಅದು ಪ್ರಕಟಿತವಾಗೋಗುತ್ತೆ ಅಷ್ಟೇ ಹೊರತು ಇನೇಟ್ ಆದ ಅಂದ್ರೆ ಸ್ವರೂಪಭೂತವಾದಂತ ಜ್ಞಾನ ಅಂತ ಒಂದು ಪ್ರತ್ಯೇಕ ಪದಾರ್ಥ ಇದೆ ಅಂತ ಅನ್ನೋದನ್ನ ಅಂಗೀಕಾರ ಮಾಡಬೇಕಾದಿಲ್ಲ ಅಂತ ಈ ವಾದವನ್ನು ಇವತ್ತು ಆಡಕ್ಕೆ ಶುರು ಮಾಡಿದ್ದಾರೆ. ಜಡವಾದ ಮನಸ್ಸು ಜ್ಞಾನಾತ್ಮನ ಪರಿಣಾಮ ಆಗುತ್ತೆ ಅಂತ ಅನ್ನೋದು ನಮ್ಮ ಶಾಸ್ತ್ರ. ಸಂಕಲ್ಪ ವಿಕಲ್ಪಾತ್ಮಕವಾದ ಮನಸ್ಸು ಅಂತ ಹೇಳ್ತಾರೆ. ಮನಸ್ಸು ಜಡ. ಅದರಿಂದ ನಾವು ಎಂದೂ ಶಾಸ್ತ್ರದಲ್ಲಿ ಜ್ಞಾನವನ್ನ ಆತ್ಮ ಮಾತ್ರ ಧರ್ಮ ಅಂತ ಹೇಳಿಲ್ಲ. ಅಚೇತನ ಧರ್ಮನೂ ಆಗ್ಬೋದು ಅಂತ ಹೇಳಿದೀವಿ. ಆದ್ರೆ ಆತ್ಮ ಮಾತ್ರ ಧರ್ಮ ಯಾವುದು ಅಂದ್ರೆ ಸುಖ ದುಃಖ, ಭಯ. ಮತ್ತೆ ಅವ್ರು ಹೇಳಿದ್ರಲ್ಲ ಮೆಟಾ ಕಾಗ್ನಿಷನ್ ಅಂತ. ಅಂದ್ರೆ ಜ್ಞಾನದ ಜ್ಞಾನ. ಇದು ಇಲ್ಲ, ಇಚ್ಛಾ ಇಲ್ಲ ಅದಕ್ಕೆ. ಯಾಕೆ ಇಚ್ಛಾ ಇಲ್ಲ ಅಂತ ನೀವು ಗಮನಿಸೋದಾದ್ರೆ ಈ ಎಗೆ ಇವತ್ತು ಎಷ್ಟು ಸಾಮರ್ಥ್ಯ ಇದೆ ಅಂದ್ರೆ ಜ್ಞಾನರೂಪ ಸಾಮರ್ಥ್ಯ ಎಷ್ಟಿದೆ ಅಂತಂದ್ರೆ ನಮ್ ಎಲ್ರಿಗೂ ಇರೋಕ್ಕಿನ್ನ 100 ಪಟ್ಟ 1000 ಪಟ್ಟಂತಹ ಜ್ಞಾನ ಪ್ರಪಂಚದ ಎಲ್ಲಾ ಪದಾರ್ಥಗಳ ಬಗ್ಗೆ ಇದೆ ಅದಕ್ಕೆ. ಆದ್ರೆ ಆ ತರ ಜ್ಞಾನ ಇರೋ ಯಾವನಾರೊಬ್ಬ ಮನುಷ್ಯ ಇದ್ರೆ ಅವನಿಗೇನಾದ್ರೂ ಕೆಟ್ಟ ಇಚ್ಛೆ ಇದ್ರೆ ಅವನು ಇಡೀ ಪ್ರಪಂಚವನ್ನ ತನ್ನ ಅಧೀನ ಮಾಡ್ಕೊಳ್ತಿದ್ದ. ಆದ್ರೆ ಏನು ಮಾಡದೆ ಸುಮ್ಮನೆ ಕೂತಿದ್ವಿ. ಯಾಕೆ ಅಂತಂದ್ರೆ ಅದಕ್ಕೆ ಸುಖ ದುಃಖ ಇಚ್ಛೆ ಇಲ್ಲ. ಸುಖಕ್ಕೋಸ್ಕರ ನಾವು ಇಷ್ಟೆಲ್ಲ ಪ್ರವೃತ್ತಿ ಮಾಡ್ತೀವಿ ಅಂತ ಅನ್ನೋದು ಎಲ್ಲರ ಅನುಭವಕ್ಕೆ ಬಂದಿರುವಂತದ್ದು. ಈ ಸುಖ ಅಂತರಂಗದ್ದು ಅಂತ ಹೇಳಿ, ಈ ಅಂತರಂಗ ಸುಖ ಅಂತ ಅನ್ನೋದು ಅದು ಎಟರ್ನಿಟಿಗೋಸ್ಕರ ಅಂದ್ರೆ ಅನಂತ ಕಾಲದ ಸಂಬದ್ಧವಾಗಿ ಇರುತ್ತೆ ಅಂತ ಹೇಳಿದ್ರೆ ಏನಾದ್ರು ಪ್ರವೃತ್ತಿ ಮಾಡ್ಲಿಕ್ಕೆ ಒಂದು ಉತ್ಸಾಹ ಇರುತ್ತೆ. ಅನಂತ ಕಾಲದ ಸುಖಕ್ಕೋಸ್ಕರ ಪ್ರಯತ್ನ ಪಡುವಂತ ಅನ್ನೋದು ಜೀವನ ನಿತ್ಯತ್ವವನ್ನು ಹೇಳಿ, ದೇಹಾಚರಿತವಾದ ಜೀವ ಇದಾನೆ ಅಂತ ಉಪದೇಶ ಮಾಡಿ, ಆ ಜೀವನ ಅಂತರಂಗದಲ್ಲೇ ಸುಖ ಇದೆ ಅಂತ ಹೇಳಿ, ಆ ಸುಖಕ್ಕೋಸ್ಕರ ಪ್ರಯತ್ನ ಪಡಿ ನಿರಂತರವಾದ್ದು ಅಂತ ಶಾಸ್ತ್ರದ ಮೂಲಭೂತ ಉದ್ದೇಶ. ಆದ್ರಿಂದ ನೀವು ಪ್ರಯೋಜನದ ಮುಖದಲ್ಲಿ ನೋಡಿದ್ರು ಶಾಸ್ತ್ರ ಹೇಳುವಂಥದ್ದು ಸಪ್ರಯೋಜನಕ ಅಂತ ಅನ್ಸುತ್ತೆ. ಈಗ ನಾನು ಮುಂಚೆ ಹೇಳಿರುವಂತಹ ಬೇರೆ ಅಬ್ಸರ್ವೇಷನ್ಗಳನ್ನು ಇಟ್ಕೊಂಡ್ರು ಬರೀ ಮೆಟೀರಿಯಲ್ ದೇಹ ಮಾತ್ರ ಇರುವಂತದ್ದು ಬೇರೆ ಇಲ್ಲ ಅಂತ ಅನ್ನೋದು ಸ್ವಲ್ಪ ಮನಸ್ಸಿಗೆ ಹಿತ ಅನ್ಸೋ ಸಿದ್ಧಾಂತ ಅನ್ಸಲ್ಲ.